Hello everyone, here is an opportunity to win exciting prizes by our Google channel. All you have to do is watch our free videos and answer in our comment box for the questions asked in between our videos. Thank you. Hello everyone. We are in last part of topic of force and pressure. That is, in my previous video I have explained about how liquid and gaseous molecule exert pressure. In this video I'll be explaining about atmospheric pressure. First, let me tell you what is atmosphere. ಫಸ್ಟ್ ನಾನು ನಿಮಗೆ ಅಟ್ಮಾಸ್ಫಿಯರ್ ಅಂದರೆ ಏನು ಅಂತ ಹೇಳ್ತೀನಿ. ನೆಕ್ಸ್ಟ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂದ್ರೇನು, ಅದು ಎವ್ರಿ ಡೇ ಲೈಫಲ್ಲಿ ಎಲ್ಲೆಲ್ಲಿ ಅಬ್ಸರ್ವ್ ಮಾಡ್ತೀವಿ, ಯಾಕೆ ನಾವು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅನ್ನೋ ಕಾನ್ಸೆಪ್ಟನ್ನ ಓದಬೇಕು, ಅದನ್ನು ನಾವು ಎವ್ರಿ ಡೇ ಲೈಫಲ್ಲಿ ಎಲ್ಲೆಲ್ಲಿ ಅಬ್ಸರ್ವ್ ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ. ಅಟ್ಮಾಸ್ಫಿಯರಿಕ್ ಪ್ರೆಷರ್. ಅಟ್ಮಾಸ್ಫಿಯರ್ ಅಂದರೆ ಏನು? ಅಟ್ಮಾಸ್ಫಿಯರ್ ಅಂದರೆ ಇಟ್ ಈಸ್ ಲೇಯರ್ಸ್ ಆಫ್ ಗೇಷಿಯಸ್ ಮಾಲಿಕ್ಯೂಲ್ಸ್ ವಿಚ್ ಎನ್ವಲಪ್ಸ್ ದ ಪ್ಲ್ಯಾನೆಟ್. ಹಾಗಂದರೆ ನಾವಿವಾಗ ಎಲ್ಲಿದ್ದೀವಿ? ಅರ್ಥಲ್ಲಿದ್ದೀವಿ ಅಲ್ವಾ? ಏನೋ ಒಂದು ಡೆಫಿನಿಷನ್ ಹೇಳಿಬಿಟ್ರಲ್ಲ, ಅರ್ಥ ಆಗ್ತಿಲ್ವಲ್ಲ ಅಂತ ಅಂದ್ಕೊಳ್ಬೇಡಿ. ಫಸ್ಟ್ ನಾನು ನಿಮಗೆ ಅಟ್ಮಾಸ್ಫಿಯರ್ ಅಂದರೆ ಏನು ಅಂತ ಹೇಳ್ತೀನಿ. ಅಟ್ಮಾಸ್ಫಿಯರ್ ಅಂದರೆ ಲೇಯರ್ಸ್ ಆಫ್ ಗೇಷಿಯಸ್ ಮಾಲಿಕ್ಯೂಲ್ಸ್. ಲೇಯರ್ಸ್ ಅಂದರೆ ನಮ್ಮ ಸುತ್ತ ಏರ್ ಮಾಲಿಕ್ಯೂಲ್ಸ್ ಇದೆಯಾ, ಗೇಷಿಯಸ್ ಮಾಲಿಕ್ಯೂಲ್ಸ್ ಇದೆಯಾ, ಆ ಗೇಷಿಯಸ್ ಮಾಲಿಕ್ಯೂಲ್ ನಾವು ಸ್ಪೇಸ್ವರೆಗೂ ತೊಗೊಂಡ್ರೆ ಡಿಫ್ರೆಂಟ್ ಲೇಯರ್ಸ್ ಆಗಿರುತ್ತೆ. ಅದನ್ನು ನಾವು ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ. ಸೊ ಅರ್ತ್ನ ಎನ್ವಲಪ್ ಮಾಡೋವಂಥ ಅಟ್ಮಾಸ್ಫಿಯರು ಡಿಫ್ರೆಂಟ್ ಲೇಯರ್ಸಲ್ಲಿರುತ್ತೆ. ಒಂದು ಟ್ರೋಪೋಸ್ಫಿಯರ್ ಅಂತ ಕರೀತಾರೆ, ಇನ್ನೊಂದು ಲೇಯರ್ನ ನೆಕ್ಸ್ಟ್ ಟ್ರೋಪೋಸ್ಫಿಯರ್ದ ನೆಕ್ಸ್ಟ್ ಲೇಯರ್ನ, ಅಂದರೆ ಒಂದೊಂದು ಲೇಯರಲ್ಲಿ ಏರ್ ಮಾಲಿಕ್ಯೂಲ್ಸ್ ಏನಿದೆ ಒಂದೊಂದು ಲೇಯರಲ್ಲೂ ಒಂದೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಒಂದೊಂದು ಡೆನ್ಸಿಟಿ ಇರುತ್ತೆ. ಅದಕ್ಕೆ ಬೇಸ್ಡ್ ಆನ್ ದ್ಯಾಟ್ ದೇ ವಿಲ್ ಕ್ಲಾಸಿಫೈ ಅಟ್ಮಾಸ್ಫಿಯರ್ ಇಂಟು ಡಿಫ್ರೆಂಟ್ ಲೇಯರ್ಸ್. ಒಂದು ಟ್ರೋಪೋಸ್ಫಿಯರ್, ನೆಕ್ಸ್ಟು ಸ್ಟ್ರಾಟೋಸ್ಫಿಯರ್, ಮೀಸೋಸ್ಫಿಯರ್, ಥರ್ಮೋಸ್ಫಿಯರ್, ಎಕ್ಸೋಸ್ಫಿಯರ್. ಸೊ ಅರ್ತ್ನ ಎನ್ವಲಪ್ ಮಾಡುವಂಥ ಗೇಷಿಯಸ್ ಮಾಲಿಕ್ಯೂಲ್ಸ್ನ ಒಂದೊಂದು ಲೇಯರ್ ಆಗಿ ಕನ್ಸಿಡರ್ ಮಾಡಿಕೊಂಡು ಅದನ್ನು ಬೇರೆ ಬೇರೆ ಹೆಸರಿಡ್ತಾ ಹೋಗಿದ್ದಾರೆ. ಒಂದು ಟ್ರೋಪೋಸ್ಫಿಯರ್ ಅಂತ ಇದೆ, ಒಂದು ಸ್ಟ್ರಾಟೋಸ್ಫಿಯರ್, ಮೀಸೋಸ್ಫಿಯರ್, ಥರ್ಮೋಸ್ಫಿಯರ್, ಎಕ್ಸೋಸ್ಫಿಯರ್. ಸೊ ಇದಿಷ್ಟು ಲೇಯರ್ಸ್ನ ನಾವು ಏನಂತ ತಗೊಳ್ತೀವಿ, ಏನಂತ ನೇಮ್ ಮಾಡಿದ್ದೀವಿ? ಅಟ್ಮಾಸ್ಫಿಯರ್. ಆ ಅಟ್ಮಾಸ್ಫಿಯರಲ್ಲಿ ಏನಿದೆ? ಏರ್ ಮಾಲಿಕ್ಯೂಲ್ಸ್ ಇದೆ ವಿಚ್ ಎನ್ವಲಪ್ ದ ಪ್ಲ್ಯಾನೆಟ್. ಓಕೆ. ಸೊ ನೆಕ್ಸ್ಟ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂದರೆ ಏನು? ಅಟ್ಮಾಸ್ಫಿಯರಲ್ಲಿ ಏನಿದೆ ಅಂತ ಹೇಳಿದೆ ನಾನು, ಗೇಷಿಯಸ್ ಮಾಲಿಕ್ಯೂಲ್ಸ್, ಏರ್ ಮಾಲಿಕ್ಯೂಲ್ಸ್ ಇದೆ. ಆ ಏರ್ ಮಾಲಿಕ್ಯೂಲ್ಸ್ ಏನು ಮಾಡುತ್ತೆ? ನಾನು ನಿಮಗೆ ಲಿಕ್ವಿಡ್ ಆ್ಯಂಡ್ ಗೇಷಿಯಸ್ ಮಾಲಿಕ್ಯೂಲ್ ಪ್ರೆಷರ್ ಹೇಗೆ ಎಕ್ಸರ್ಟ್ ಮಾಡುತ್ತೆ ಅಂತ ಪ್ರೀವಿಯಸ್ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಪ್ರೆಷರ್, ವಾಟ್ ಈಸ್ ಪ್ರೆಷರ್, ಹೌ ಇಟ್ ವರ್ಕ್ಸ್, ಆ್ಯಂಡ್ ದೆನ್ ಲಿಕ್ವಿಡ್ ಆ್ಯಂಡ್ ಗೇಷಿಯಸ್ ಮಾಲಿಕ್ಯೂಲ್ ಹೇಗೆ ಪ್ರೆಷರ್ ಎಕ್ಸರ್ಟ್ ಮಾಡುತ್ತೆ ಅನ್ನೋದು ಗೊತ್ತಾಗಬೇಕಂದ್ರೆ ನಾನು ಪ್ರೀವಿಯಸ್ ವಿಡಿಯೋನ ಚೆಕ್ ಮಾಡಿ ದೆನ್ ಯು ಕ್ಯಾನ್ ಫೈಂಡ್ ಔಟ್ ದ ಎಕ್ಸ್ಪ್ಲನೇಷನ್ ಫಾರ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇನ್ ದಿಸ್ ವಿಡಿಯೋ. ಸೊ ಫಸ್ಟ್ ನಾನು ನಿಮಗೆ ಲಿಕ್ವಿಡ್ ಹೇಗೆ ಪ್ರೆಷರ್ನ ಎಕ್ಸರ್ಟ್ ಮಾಡುತ್ತೆ ಅನ್ನೋದನ್ನು ಒಂದು ಸತಿ ಮತ್ತೆ ಎಕ್ಸ್ಪ್ಲೇನ್ ಮಾಡಿ ದೆನ್ ಐ ವಿಲ್ ಎಗೇನ್ ಎಕ್ಸ್ಪ್ಲೇನ್ ಅಬೌಟ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸೊ ಒಂದು ಕಂಟೈನರ್ನ ತೊಗೊಂಡ್ರೆ, ಒಂದು ಕಂಟೈನರಲ್ಲಿ ಲಿಕ್ವಿಡ್ ಇದೆ ಅಂತ ಅಂದ್ಕೊಳ್ಳಿ. ಒಂದು ಕಂಟೈನರ್ ತೊಗೊಂಡಿದ್ದೀನಿ ಇನ್ ವಿಚ್ ಐ ಹ್ಯಾವ್ ವಾಟರ್. ಓಕೆ. ಈ ವಾಟರ್ ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ಅಬ್ಸರ್ವ್ ಮಾಡಿದಾಗ ದಟ್ ಈಸ್ ಕಂಪೋಸ್ಡ್ ಆಫ್ ಕೆಮಿಕಲ್ಸ್, ದಟ್ ಈಸ್ H2O ಅಲ್ವಾ? ಅಲ್ಲಿ ಸೊ ಅದರಲ್ಲಿ ಮಾಲಿಕ್ಯೂಲ್ಸ್ ಇರುತ್ತೆ ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ಚೆಕ್ ಮಾಡಿದಾಗ. ಸೊ ಆಲ್ ದೋಸ್ ಮಾಲಿಕ್ಯೂಲ್ಸ್ ವಿಲ್ ಬಿ ಎಕ್ಸರ್ಟಿಂಗ್ ಪ್ರೆಷರ್. ಪ್ರೆಷರ್ ಹೇಗೆ ಎಕ್ಸರ್ಟ್ ಮಾಡ್ತಾ ಇರುತ್ತೆ ಅಂದರೆ, ಎಲ್ಲ ಡೈರೆಕ್ಷನಲ್ಲೂ ಪ್ರೆಷರ್ ಸೇಮ್ ಇರುತ್ತೆ, ಈಕ್ವಲ್ ಆಗಿರುತ್ತೆ. ಆ್ಯಂಡ್ ಆಲ್ವೇಸ್ ಪ್ರೆಷರ್ ಎಕ್ಸರ್ಟೆಡ್ ಬೈ ದಿಸ್ ಲಿಕ್ವಿಡ್ ಮಾಲಿಕ್ಯೂಲ್ಸ್ ಆರ್ gas molecules will be towards the walls of the container. ನಾನು ನಿಮಗೊಂದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೆ. ಫಾರ್ ಎಕ್ಸಾಂಪಲ್, ಇವಾಗ ಈ ಬಾಟಲ್ ಕನ್ಸಿಡರ್ ಮಾಡಿದ್ರೆ ಇದರೊಳಗೆ ವಾಟರ್ ಫಿಲ್ ಆಗಿದೆ. ಆ ವಾಟರ್ ಪ್ರೆಷರ್ ಎಕ್ಸರ್ಟ್ ಮಾಡ್ತಾ ಇರುತ್ತೆ. ಲಿಕ್ವಿಡ್ ಮತ್ತು ಗೇಷಿಯಸ್ ಮಾಲಿಕ್ಯೂಲ್ ಪ್ರೆಷರ್ ಯಾವಾಗಲೂ ವಾಲ್ಸ್ ಆಫ್ ದ ಕಂಟೈನರ್,
ದೇ ವಿಲ್ ಬಿ ಎಕ್ಸರ್ಟಿಂಗ್ ಪ್ರೆಷರ್ ಆನ್ ವಾಲ್ಸ್ ಆಫ್ ದ ಕಂಟೈನರ್ ಅಂತ ಹೇಳಿದ್ದೆ. ಹಾಗಾದರೆ ಅದೇ ಕಾನ್ಸೆಪ್ಟನ್ನು ಇಲ್ಲೂ ಅಟ್ಮಾಸ್ಫಿಯರಿಕ್ ಪ್ರೆಷರಲ್ಲಿ, ಅಂದರೆ ದೇ ಆರ್ ನಾಟ್ exerting pressure on walls of the container, but here this concept where the pressure exerted by air molecules will be in all the direction and it will be same in all the direction. ಆದರೆ ನಾನು ಇನ್ನೂ ಒಂದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ, ಲಿಕ್ವಿಡ್ ಹೇಗೆ ಪ್ರೆಷರ್ ಎಕ್ಸರ್ಟ್ ಮಾಡುತ್ತೆ ಅನ್ನೋದನ್ನು ಹೇಳುವಾಗ ಈ ಲಿಕ್ವಿಡ್ನ ನಾನು ಕನ್ಸಿಡರ್ ಮಾಡಿದ್ರೆ ಡಿಫ್ರೆಂಟ್ ಲೇಯರ್ಸ್ ಆಗಿ ಕನ್ಸಿಡರ್ ಮಾಡ್ತೀನಿ. ಸೊ ಬಾಟಮ್ ಮೋಸ್ಟ್ ಲೇಯರಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಯಾಕೆ ಬಾಟಮ್ ಮೋಸ್ಟ್ ಲೇಯರಲ್ಲಿ ಯಾಕೆ ಪ್ರೆಷರ್ ಜಾಸ್ತಿ ಇರುತ್ತೆ ಅಂದರೆ ಬಾಟಮ್ ಮೋಸ್ಟ್ ಲೇಯರ್ ಡೆನ್ಸ್ ಆಗಿರುತ್ತೆ, ಡೆನ್ಸಿಟಿ ಜಾಸ್ತಿ ಇರುತ್ತೆ. ಯಾಕೆ ಡೆನ್ಸಿಟಿ ಜಾಸ್ತಿ ಇರುತ್ತೆ ಅಂದರೆ ಒಂದೊಂದು ಲೇಯರಲ್ಲೂ ಪ್ರೆಷರ್ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ ಒಂದೊಂದು ಲೇಯರಲ್ಲೂ. ಸೊ ಈ ಲೇಯರ್ನ ನೀವು ಕನ್ಸಿಡರ್ ಮಾಡಿದ್ರೆ ಇಲ್ಲಿರೋ ಏರ್ ಮಾಲಿಕ್ಯೂಲ್ಸು ಈ ಲೇಯರ್ ಮೇಲೆ ಪ್ರೆಷರ್ ಎಕ್ಸರ್ಟ್ ಮಾಡುತ್ತೆ, ಅಟ್ಮಾಸ್ಫಿಯರಿಕ್ ಪ್ರೆಷರ್. ನೆಕ್ಸ್ಟ್ ಲೇಯರ್ ಕನ್ಸಿಡರ್ ಮಾಡಿದ್ರೆ ಈ ಮಾಲಿಕ್ಯೂಲ್ಸ್ ಏನಿದೆ ಈ ಲೇಯರಲ್ಲಿ ಆ ಮಾಲಿಕ್ಯೂಲ್ಸ್ ಎಕ್ಸರ್ಟ್ ಮಾಡ್ತಾ ಇರೋ ಪ್ರೆಷರು ಆ್ಯಂಡ್ ಎಗೈನ್ ಅಟ್ಮಾಸ್ಫಿಯರಿಕ್ ಪ್ರೆಷರು ಎರಡೂ ಆ್ಯಡ್ ಆನ್ ಆಗುತ್ತೆ. ಅದೇ ಥರ ಲಾಸ್ಟ್ ಲೇಯರ್ಗೆ ಬರುವಾಗ ಏನಾಗುತ್ತೆ, ಇದಿಷ್ಟು ಮಾಲಿಕ್ಯೂಲ್ಸ್ ಏನಿದೆ ಇದಿಷ್ಟು ಲೇಯರ್ಸಲ್ಲಿ ಅದು ಮತ್ತು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಷ್ಟು ಆ್ಯಡ್ ಆನ್ ಆಗಿ ಈ ಒಂದು ಪೋರ್ಷನ್ ಏನಿರುತ್ತೆ ದಟ್ ವಿಲ್ ಬಿಕಮ್ ಮೋರ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಸೊ ಬಾಟಮ್ ಮೋಸ್ಟ್ ಲೇಯರಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ. ಪ್ರೆಷರ್ ಅಂದರೆ ಏನು, ಫೋರ್ಸ್ ಪರ್ ಯೂನಿಟ್ ಏರಿಯಾ. ಸೊ ಫೋರ್ಸ್ ಅಂದರೆ ಏನು, ಇಲ್ಲಿ ಮಾಲಿಕ್ಯೂಲ್ಸಲ್ಲಿ ಕನ್ಸಿಡರ್ ಮಾಡೋದಾದ್ರೆ ಒಂದಕ್ಕೊಂದು ಮೂವ್ ಆಗ್ತಾ ಇರುತ್ತೆ ರ್ಯಾಂಡಮ್ ಆಗಿ ಮೂವ್ ಆಗುವಾಗ ಏನಾಗುತ್ತೆ, ಒಂದಕ್ಕೊಂದು ಪುಷ್ ಮಾಡ್ಕೊಳ್ಬೋದು, ಒಂದಕ್ಕೊಂದನ್ನು ಹಿಟ್ ಮಾಡ್ಬೋದು. ಆವಾಗೆಲ್ಲ ಅಲ್ಲಿ ಫೋರ್ಸ್ ದೇರ್ ಇಸ್ ಫೋರ್ಸ್, ಇಸಂಟ್ ಇಟ್? ದ್ಯಾಟ್ ಫೋರ್ಸ್ ಪರ್ ಯೂನಿಟ್ ಏರಿಯಾ ಇಸ್ ಕಾಲ್ಡ್ ಪ್ರೆಷರ್. ಇಲ್ಲಿ ಲಿಕ್ವಿಡಲ್ಲಿ ಕನ್ಸಿಡರ್ ಮಾಡಿದ್ರೆ ಬಾಟಮ್ ಮೋಸ್ಟ್ ಲೇಯರಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ಅಲ್ಲಿ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಸೇಮ್ ಇಲ್ಲೂ ಇಲ್ಲಿ ನಾನು ನಿಮ್ಗೆ ಹೇಳಿದೆ ಅಟ್ಮಾಸ್ಫಿಯರ್ ಅಂದರೆ ಗೇಷಿಯಸ್ ಮಾಲಿಕ್ಯೂಲ್ಸ್ ವಿಚ್ ಇಸ್ ಸರೌಂಡಿಂಗ್ ಅಸ್. ಸೊ ಆ ಗೇಷಿಯಸ್ ಮಾಲಿಕ್ಯೂಲ್ಸ್ನ ಒಂದೊಂದೇ ಲೇಯರ್ ಆಗಿ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಅಂದರೆ ಅಟ್ಮಾಸ್ಫಿಯರ್ನ ಒಂದೊಂದೇ ಲೇಯರ್ ಆಗಿ ನಾವು ಓದ್ತೀವಿ. ಸೊ ಒಂದೊಂದು ಲೇಯರಲ್ಲಿರೋ ಗೇಷಿಯಸ್ ಮಾಲಿಕ್ಯೂಲ್ಸೂ ಡಿಫ್ರೆಂಟ್ ಆಗಿರುತ್ತೆ, ಅಂದರೆ ಡೆನ್ಸಿಟಿ ಚೇಂಜ್ ಆಗ್ತಾ ಇರುತ್ತೆ. ಇಲ್ಲೂ ಡೆನ್ಸಿಟಿ ಏನಾಗುತ್ತೆ ಅಂತಂದರೆ ದ ಬಾಟಮ್ ಮೋಸ್ಟ್ ಲೇಯರಲ್ಲಿ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಯಾಕೆ ಮೋರ್ ಡೆನ್ಸ್ ಆಗಿರುತ್ತೆ ಇಲ್ಲಿ, ನಮ್ಮ ಸುತ್ತಮುತ್ತ ವಾತಾವರಣ ಏನು ಅಲ್ಲಿ ಏರ್ ಮಾಲಿಕ್ಯೂಲ್ಸ್ ಇರುತ್ತೆ, ಡಸ್ಟ್ ಪಾರ್ಟಿಕಲ್ಸ್ ಇರುತ್ತೆ, ಅದೆಲ್ಲ ಆ್ಯಡ್ ಆನ್ ಆಗಿ ಇಲ್ಲೇನಾಗುತ್ತೆ ಈ ಲೇಯರಲ್ಲಿ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಸೊ ಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಡೆನ್ಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಡೆನ್ಸಿಟಿ ಜಾಸ್ತಿ ಇದ್ದರೆ ಪ್ರೆಷರು ಜಾಸ್ತಿ ಇರುತ್ತೆ. ಸೊ ಪ್ರೆಷರ್ ಯಾವಾಗಲೂ ಈ ಲೇಯರಲ್ಲಿ ಟ್ರೋಪೋಸ್ಪಿಯರ್ ಲೇಯರಲ್ಲಿ ಜಾಸ್ತಿ ಇರುತ್ತೆ. ಮೇಲೆ ಹೋಗ್ತಾ ಮೇಲಿನ ಲೇಯರ್ಸ್ಗೆ ಹೋಗ್ತಾ ಪ್ರೆಷರು ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ಡೆನ್ಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಈ ಒಂದು ನಾಲೆಜ್ನ ಯೂಸ್ ಮಾಡಿಕೊಂಡು ನಾನು ನಿಮ್ಗೆ ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅಲ್ಲಿ ಎಕ್ಸಾಂಪಲ್ ಏನಂತಂದರೆ, ನೀವು ಮತ್ತು ನಿಮ್ಮ ಫ್ರೆಂಡ್ಸು ಯಾವುದೋ ಟೂರ್ ಹೋಗಿದ್ದೀರಾ, ಅದರಲ್ಲಿ ನೀವು ಹೋಗಿರೋಂಥ ಪ್ಲೇಸು ಸೀ ಲೆವೆಲ್, ಅಂದರೆ ಯಾವುದೋ ಒಂದು ಬೀಚ್, ಫಾರ್ ಎಕ್ಸಾಂಪಲ್ ನೀವು ಮಂಗಳೂರಿಗೆ ಹೋಗಿದ್ದೀರಾ ಅಂತ ಅಂದ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಯಾವುದೋ ಒಂದು ಹಿಲ್ ಸ್ಟೇಷನ್ಗೆ ಹೋಗಿದ್ದಾರೆ, ಆಗುಂಬೆ ಆ ಥರ ಯಾವುದೋ ಒಂದು ಹಿಲ್ ಸ್ಟೇಷನ್ಗೆ ಹೋಗಿದ್ದಾರೆ. ಸೊ ನಿಮ್ಮಿಬ್ಬರನ್ನ ಕಂಪೇರ್ ಮಾಡಿಕೊಂಡು ಎಲ್ಲಿ ಅಟ್ಮಾಸ್ಫಿಯರಿಗೆ ಜಾಸ್ತಿ ಇರುತ್ತೆ ಅಂತ ಹೇಳೋಕ್ಕಾಗತ್ತಾ? ನನಗೆ ಹೇಳೋಕ್ಕಾಗಲ್ಲ. ನೀವು ಓಕೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಎಕ್ಸಾಂಪಲ್ ಹೇಳಿದ್ದೀನಿ. ಅದರಲ್ಲಿ ನೀವು ಎಲ್ಲಿಗೆ ಹೋಗಿದ್ದೀರಾ, ನೀವು ಸೀ ಲೆವೆಲ್ ಅಂದರೆ ಬೀಚ್ ಎಲ್ಲ ಇರೋ ಕಡೆಗೆ ಹೋಗಿದ್ದೀರಾ. ಸೊ ನೀವು ಟೂರ್ ಹೋಗಿದ್ದೀರಾ, ನಿಮ್ಮ ಫ್ರೆಂಡು ಎಲ್ಲ ಹೊರಗಡೆ ಟೂರ್ ಹೋಗಿದ್ದಾರೆ, ಹಾಲಿಡೇಸ್ ಇದೆ, ನಿಮಗೆ ಸ್ಕೂಲ್ ವೆಕೇಷನ್ ಇದೆ, ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ಮ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗಿದ್ದೀರಾ. ನೀವೆಲ್ಲಿದ್ದೀರಾ, ಸೀ ಲೆವೆಲಲ್ಲಿ ಇದ್ದೀರಾ. ನಿಮ್ಮ ಫ್ರೆಂಡ್ ಎಲ್ಲಿದ್ದಾರೆ, ಯಾವುದೋ ಹಿಲ್ಸಲ್ಲಿದ್ದಾರೆ. ಓಕೆ, ಸೊ ನೀವು ದಟ್ ಈಸ್ ಡೆನ್ಸಿಟಿ ಜಾಸ್ತಿ ಇರೋ ಪ್ಲೇಸಲ್ಲಿದ್ದೀರಾ, ಕಮ್ಮಿ ಇರೋ ಪ್ಲೇಸಲ್ಲಿದ್ದೀರಾ. ಅಂದರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ನಾನು ನಿಮ್ಗೆ ಏನು ಹೇಳಿದೆ, ಒಂದೊಂದು ಲೇಯರಲ್ಲಿ ಒಂದೊಂದು ಥರ ಇರುತ್ತೆ. ಟ್ರೋಪೋಸ್ಪಿಯರಲ್ಲಿ ಡೆನ್ಸಿಟಿ ಜಾಸ್ತಿ ಇರುತ್ತೆ, ಪ್ರೆಷರು ಜಾಸ್ತಿ ಇರುತ್ತೆ ಅಂತಂದೆ. ಮೇಲೆ ಹೋಗ್ತಾ ಡೆನ್ಸಿಟಿ ಕಮ್ಮಿ ಆಗುತ್ತೆ, ಪ್ರೆಷರು ಕಮ್ಮಿ ಆಗುತ್ತೆ ಅಂತ ಹೇಳಿದೆ. ಸೊ ನೀವು ಸಿ ಲೆವೆಲಲ್ಲಿ ಇದ್ದೀರಾ ಅಂದರೆ ಯಾವುದೋ ಒಂದು ಲೇಯರ್, ದಟ್ ಇಸ್ ಅಟ್ಮಾಸ್ಫಿಯರಿಕ್ ಲೇಯರಲ್ಲಿ ಡೌನ್ವರ್ಡ್ಸ್ ಪೊಸಿಷನಲ್ಲಿ ಇದ್ದೀರಾ, ಅಂದರೆ ಇಲ್ಲಿ ಡೆನ್ಸಿಟಿ
ಜಾಸ್ತಿ ಇದೆ. ವೆರಾಸ್ ನಿಮ್ಮ ಫ್ರೆಂಡು ಮೇಲ್ಗಡೆ ಇದ್ದಾರೆ, ಅಂದರೆ ಅಟ್ಮಾಸ್ಫಿಯರಿಕ್ ಲೇಯರ್ ಅಲ್ಲಿ ಯಾವುದೋ ಒಂದು ಮೇಲ್ಗಡೆ ಪೊಸಿಷನಲ್ಲಿದ್ದಾರೆ ನಿಮಗಿನ್ನ. ಸೊ ಇಲ್ಲಿ ಡೆನ್ಸಿಟಿ ಕಮ್ಮಿ ಇದೆ. ಸೊ ಡೆನ್ಸಿಟಿ ಜಾಸ್ತಿ ಇದೆ ಅಂತಂದರೆ ಇಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ, ಇಲ್ಲಿ ಪ್ರೆಷರು ಕಮ್ಮಿ ಇರುತ್ತೆ. ಅಂದರೆ ನಿಮ್ಮಿಬ್ಬರನ್ನ ಕಂಪೇರ್ ಮಾಡೋದಾದರೆ ನಿಮಗೆ ಪ್ರೆಷರ್ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ ನಿಮ್ಮ ಫ್ರೆಂಡ್ಗಿನ್ನ. ಸೊ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂದರೆ ಏನು? ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂದರೆ ಪ್ರೆಷರ್ ಎಕ್ಸರ್ಟೆಡ್ ಬೈ atmosphere. It is the pressure exerted. Atmospheric pressure andre it is the pressure exerted by the atmosphere around us, by the atmosphere around us. ಸೊ ನಮ್ಮ ಸುತ್ತ ಇರೋ ಅಟ್ಮಾಸ್ಫಿಯರ್ ಏನಿದೆ, ಅಟ್ಮಾಸ್ಫಿಯರಲ್ಲಿರೋ ಪ್ರೆಸೆಂಟ್ ಆಗಿರೋ ಏರ್ ಮಾಲಿಕ್ಯೂಲ್ಸ್ ಅಥವಾ ಗೇಷಿಯಸ್ ಮಾಲಿಕ್ಯೂಲ್ಸ್ ಅಂತ ಏನು ಹೇಳ್ತೀವಿ, ಅದು ಎಕ್ಸರ್ಟ್ ಮಾಡೋ ಪ್ರೆಷರ್ನ. ಸೊ ದೋಸ್ ಮಾಲಿಕ್ಯೂಲ್ಸ್ ವಿಲ್ ಬಿ ಎಕ್ಸರ್ಟಿಂಗ್ ಪ್ರೆಷರ್. ಪ್ರೆಷರ್ ಅಂದರೆ ಏನು? ಫೋರ್ಸ್ ಪರ್ ಯೂನಿಟ್ ಏರಿಯಾ. ಸೊ ಆ ಮಾಲಿಕ್ಯೂಲ್ಸ್ ಏನಿದೆ ಅದು ಮೂವ್ ಆಗುವಾಗ ಅಲ್ಲಿ ಫೋರ್ಸ್ ಅಬ್ಸರ್ವ್ ಮಾಡ್ತೀವಲ್ವ. ಸೊ ಆ ಫೋರ್ಸ್ಗೆ that force per unit area is pressure. So that is atmospheric pressure, means it is the pressure exerted by the atmosphere around us. So ಇದಕ್ಕೆ ಅಟ್ಮಾಸ್ಫಿಯರ್ ಪ್ರೆಷರ್ಗೆ ಯೂನಿಟ್ ಏನು? ನಾನು ನಿಮಗೆ ಫೋರ್ಸ್ ಮತ್ತು ಪ್ರೆಷರ್ ಎಲ್ಲ ಎಕ್ಸ್ಪ್ಲೇನ್ ಮಾಡುವಾಗ ಪ್ರತಿಯೊಂದು ಕ್ವಾಂಟಿಟಿನೂ ನಾವು ಮೆಷರ್ ಮಾಡುವಾಗ ಯೂನಿಟ್ಸ್, SI ಯೂನಿಟ್ಸ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೆ. ಸೊ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಯೂನಿಟ್ ಏನಪ್ಪ ಅಂತಂದರೆ ಅದನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾವೆಲ್ಲಿದ್ದೀವಿ? ಅರ್ಥಲ್ಲಿದ್ದೀವಿ. ಓಕೆ, ಅರ್ತ್ ಮೇಲೆ, ಓಕೆ ಕೆಳಗೆ ಬೇಡ. ಸೊ ದಿಸ್ ಇಸ್ ಅರ್ತ್. ಅರ್ತ್ ಸರ್ಫೇಸ್ ಮೇಲೆ ಒಂದು ಯೂನಿಟ್ ಸ್ಕ್ವೇರ್ ಏರಿಯಾ ತೊಗೊಂಡಿದ್ದೀನಿ. ಅಂದರೆ ನಾನು ಅರ್ತ್ ಸರ್ಫೇಸ್ ಮೇಲೆ ಒಂದು ಯೂನಿಟ್ ಏರಿಯಾ ತೊಗೊಂಡಿದ್ದೀನಿ. ಯೂನಿಟಿ ಅಂದರೆ ಏನು? ಯೂನಿಟಿ ಅಂದರೆ ವಿಚ್ ಇಸ್ ಈಕ್ವಲ್ ಟು 1. ಯೂನಿಟ್ ಏರಿಯಾ ಅಂದರೆ ವಿಚ್ ಇಸ್ ಈಕ್ವಲ್ ಟು 1 ಮೀಟರ್ ಅಂತ ತೊಗೊಳ್ಬೋದು. ಸೊ ಅರ್ತ್ ಸರ್ಫೇಸ್ ಮೇಲೆ ಒಂದು ಯೂನಿಟ್ ಏರಿಯಾನ ತೊಗೊಂಡಿದ್ದೀನಿ. ಒಂದು ಯೂನಿಟ್ ಏರಿಯಾ ನಾನು ಕನ್ಸಿಡರ್ ಮಾಡಿದ್ರೆ, ಸೊ ಆ ಏರಿಯಾ ಮೇಲೆ ಅಟ್ಮಾಸ್ಫಿಯರಿಕ್ ಲೇಯರ್ಸ್ ಇರುತ್ತಲ್ವ, ಟ್ರೋಪೋಸ್ಫಿಯರ್ ಆಗಿರ್ಬೋದು, ಸ್ಟ್ರಾಟೋಸ್ಫಿಯರ್ ಆಗಿರ್ಬೋದು, ಮೀಸೋಸ್ಫಿಯರ್, ಥರ್ಮೋಸ್ಫಿಯರ್, ಎಕ್ಸೋಸ್ಫಿಯರ್. ಸೊ ಈ ಎಲ್ಲ ಒಂದು ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್ನ ಕನ್ಸಿಡರ್ ಮಾಡ್ತೀನಿ. ಸೊ ಈ ಒಂದು ಶೇಪಲ್ಲಿ ನಾನು ಒಂದು ಅಟ್ಮಾಸ್ಫಿಯರಿಕ್ ಲೇಯರ್ಸ್ನ ಕನ್ಸಿಡರ್ ಮಾಡ್ತೀನಿ. ಈ ಅಟ್ಮಾಸ್ಫಿಯರಿಕ್ ಲೇಯರ್ಸು ಈ ಅಟ್ಮಾಸ್ಫಿಯರಿಕ್ ಲೇಯರ್ಸಲ್ಲಿ ಇರುವಂಥ ಗೇಷಿಯಸ್ ಮಾಲಿಕ್ಯೂಲ್ಸು ಎಷ್ಟು ಪ್ರೆಷರ್ನ ಎಕ್ಸರ್ಟ್ ಮಾಡ್ತಾ ಇರುತ್ತೆ ಈ ಯೂನಿಟ್ ಏರಿಯಾ ಮೇಲೆ, ದ್ಯಾಟ್ ವಿಲ್ ಬಿ ಈಕ್ವಲ್ ಟು ದಟ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. 1 atmospheric pressure that is the atmospheric pressure exerted by these layers which is above the surface of this area, where this area will be equal to 1, that is unit mass. We are considering unit mass which is equal to 1. So this atmospheric pressure will be equal to 1.013 into 10 power 5 Pascal. So Pascal annadeno, it is unit of pressure, 5 Pascal. ಸೊ ಈ ಕ್ವಾಂಟಿಟಿ 1.013 into 10 power 5 Pascal ಏನಿದೆ, ಅದು ಎಷ್ಟು ಕ್ವಾಂಟಿಟಿ ಇರುತ್ತೆ ಅಂತಂದರೆ ದ್ಯಾಟ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು, ಅದೆಷ್ಟು ಅಂದರೆ ವೆಯ್ಟ್ ಇರುತ್ತೆ ಅಂತಂದರೆ ದಿಸ್ ಕ್ವಾಂಟಿಟಿ ವಿಲ್ ಬಿ ಈಕ್ವಲ್ ಟು 10 ಎಲಿಫೆಂಟ್ಸ್ನ ನಾನು ಕನ್ಸಿಡರ್ ಮಾಡಿದ್ರೆ, 10 ಆನೆಗಳನ್ನ ಕನ್ಸಿಡರ್ ಮಾಡಿದ್ರೆ, 10 ಆನೆಗಳನ್ನ ನಾನು ವೇಯ್ ಮಾಡಿದ್ರೆ ಎಷ್ಟು ವೆಯ್ಟ್ ಇರುತ್ತೆ, that will be equal to 1.013 into 10 power 5 Pascal. So ಈ ಕ್ವಾಂಟಿಟಿ ಎಷ್ಟು ಇರುತ್ತೆ ಅಂದರೆ this will be equal to the quantity, the weight of 10 elephants. ಸೊ ಇದನ್ನು ನಾವು ದಟ್ ಇಸ್ ಪ್ಯಾಸ್ಕಲ್ ಅಂತ ತೊಗೊಂಡಿದ್ದೀನಿ. ಪ್ಯಾಸ್ಕಲ್ ಅಂದರೆ ಪ್ರೆಷರ್ ಯೂನಿಟ್.
ದಟ್ ಈಸ್ ನಾವು ಇದನ್ನು 1 ATM ಅಂತಲೂ ಕನ್ಸಿಡರ್ ಮಾಡ್ತೀವಿ. ಅಂದರೆ 1 ಅಟ್ಮಾಸ್ಫಿಯರಿಕ್ ಪ್ರೆಷರ್. 1 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಯಾವಾಗ ತೊಗೊಳ್ತೀವಿ ನಾವು 1 ಯೂನಿಟ್ 1 ಸ್ಕ್ವೇರ್ ಯೂನಿಟ್ನ ತೊಗೊಂಡಾಗ 1 ಅಟ್ಮಾಸ್ಫಿಯರಿಕ್ ಪ್ರೆಷರ್ ದಟ್ ವಿಲ್ ಬಿ ಈಕ್ವಲ್ ಟು 1.013 ಇಂಟು 10⁵ ಪ್ಯಾಸ್ಕಲ್. ಸೊ ಈ ಕ್ವಾಂಟಿಟಿನ ನೀವು ನೆನ್ಪಿಟ್ಕೊಳ್ಬೇಕು. ಇಟ್ಸ್ ಇಂಪಾರ್ಟೆಂಟ್. ಯು ವಿಲ್ ಬಿ ಯೂಸಿಂಗ್ ಇಟ್ ಇನ್ ಯೋರ್ numerical when you are solving numerical problems, and also for many calculations you will need this standard value of 1 atmospheric pressure. So next ನಾನು ನಿಮಗೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಹೇಗೆ ಅಂದರೆ ಮೆಷರ್ ಮಾಡ್ತಾರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ನ ಅಂತಂದರೆ, ಅಟ್ಮಾಸ್ಫಿಯರಿಕ್ ಪ್ರೆಷರ್ನ ಮೆಷರ್ ಮಾಡೋದಕ್ಕೆ ಮರ್ಕ್ಯೂರಿ ಬ್ಯಾರೋಮೀಟರ್ ಅನ್ನೋ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಎವ್ರಿ ಡೇ ಲೈಫಲ್ಲಿ ನಾವು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಈ ಕಾನ್ಸೆಪ್ಟನ್ನ ಎಲ್ಲೆಲ್ಲ ಅಬ್ಸರ್ವ್ ಮಾಡ್ತೀವಿ ಅಂತಂದರೆ, ನೀವು ಎಳ್ನೀರು ಕುಡಿಯೋಕ್ಕೆ ಹೋದಾಗ ಸ್ಟ್ರಾ ಯೂಸ್ ಮಾಡಿರ್ಬೋದು ಅಲ್ವಾ. ಸ್ಟ್ರಾ ಯೂಸ್ ಮಾಡುವಾಗ ಅಲ್ಲಿ ನಿಮಗೆ ಸ್ಟ್ರಾ ಯೂಸ್ ಮಾಡಿದಾಗ ಹೇಗೆ ನಿಮಗೆ ಎಳ್ನೀರೊಳಗಿರೋಂಥ ಒಂದು ಲಿಕ್ವಿಡ್ನ ಹೇಗೆ ನೀವು ಕುಡಿಯೋಕ್ಕಾಗತ್ತೆ, ಅಲ್ಲಿ ಯಾವ ಥರ ಸೈನ್ಸ್ನ ನೀವು ಅಬ್ಸರ್ವ್ ಮಾಡ್ಬೋದು, ಅಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ನ ನೀವು ಅಬ್ಸರ್ವ್ ಮಾಡ್ಬೋದು. ಹೇಗೆ ಅಂತಂದರೆ, ಇವಾಗ ಎಳ್ನೀರಿದೆ ನಿಮ್ಮ ಕೈಯಲ್ಲಿ, ಸ್ಮಾಲ್ ಓಪನಿಂಗ್ ಇದೆ, ಸ್ಟ್ರಾ ಇದೆ, ಥ್ರೂ ವಿಚ್ ಯು ಆರ್ ಡ್ರಿಂಕಿಂಗ್. ಓಕೆ, ನಾನು ನಿಮ್ಮನ್ನೆಲ್ಲ ಡ್ರಾ ಮಾಡೋಕ್ಕೆ ಬರೋದಿಲ್ಲ, ಅದಷ್ಟಕ್ಕೆ ಸ್ಟಾಪ್ ಮಾಡ್ತೀನಿ. ಸೊ ಇದರೊಳಗಡೆ ಲಿಕ್ವಿಡ್ ಇದೆ. ಸೊ ಲಿಕ್ವಿಡ್ ಏನು ಮಾಡ್ತಾ ಇದೆ, ಪ್ರೆಷರ್ ಎಕ್ಸರ್ಟ್ ಮಾಡ್ತಾ ಇದೆ. ಪ್ರೆಷರ್ ಹೇಗೆ ಎಕ್ಸರ್ಟ್ ಮಾಡ್ತಾ ಇರುತ್ತೆ ಲಿಕ್ವಿಡ್? ಇಟ್ ವಿಲ್ ಎಕ್ಸರ್ಟ್ ಪ್ರೆಷರ್ ಆನ್ ವಾಲ್ಸ್ ಆಫ್ ದ ಕಂಟೈನರ್. ನೀವು ಸ್ಟ್ರಾ ಅಲ್ಲಿ ಒಂದು ಎಳ್ನೀರನ್ನ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನು ಮಾಡ್ತೀರಾ, ಅಲ್ಲಿರೋ ಲಿಕ್ವಿಡ್ನ ಒಳಗೆ ಎಳ್ಕೊಳ್ಳೋಕ್ಕೆ ಕುಡಿಯೋದಕ್ಕೆ ಟ್ರೈ ಮಾಡ್ತೀರಾ. ಅವಾಗ ಏನಾಗುತ್ತೆ, ಅದರಲ್ಲಿರೋವಂಥ ಏರ್ ಮಾಲಿಕ್ಯೂಲ್ಸ್ ಎಲ್ಲ ಫಸ್ಟು ನಿಮ್ಮ ಸ್ಟ್ರಾನ ಎಂಟರ್ ಆಗುತ್ತೆ ಅಲ್ವಾ. ಇಲ್ಲಿರೋ ಏರ್ ಮಾಲಿಕ್ಯೂಲ್ಸ್ ಎಲ್ಲ ಫಸ್ಟು ಸ್ಟ್ರಾ ಎಂಟರ್ ಆಗುತ್ತೆ. ಅವಾಗ ಏನಾಗುತ್ತೆ, ಏರ್ ಮಾಲಿಕ್ಯೂಲ್ಸ್ ಎಲ್ಲ ಎಗೈನ್ ದೇ ವಿಲ್ ಸ್ಟಾರ್ಟ್ ಎಕ್ಸರ್ಟಿಂಗ್ ಪ್ರೆಷರ್. ಅದೇ ಥರ ಈ ಒಂದು ಆಬ್ಜೆಕ್ಟ್ ಏನಿದೆ, ಇದ್ರ ಸುತ್ತ ಇರೋವಂಥ ಏರ್ ಮಾಲಿಕ್ಯೂಲ್ಸ್ ಏನು ಮಾಡುತ್ತೆ, ಈ ಆಬ್ಜೆಕ್ಟ್ ಮೇಲೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಎಕ್ಸರ್ಟ್ ಆಗ್ತಾ ಇರುತ್ತೆ ಅಲ್ವಾ. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಎಕ್ಸರ್ಟ್ ಆಗ್ತಾ ಇರುತ್ತೆ. ಈ ಒಂದು ಆಬ್ಜೆಕ್ಟ್ ಮೇಲೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಎಕ್ಸರ್ಟ್ ಆಗ್ತಾ ಇರುತ್ತೆ. ಸೊ ಇಲ್ಲೂ ಪ್ರೆಷರ್ ಎಕ್ಸರ್ಟ್ ಆಗ್ತಾ ಇರುತ್ತೆ. ಬಟ್ this pressure where inside the straw, what you can observe is air molecules are exerting pressure, but that pressure will be less when compared to the atmospheric pressure. So ಏನಾಗುತ್ತೆ, ಈ ಲಿಕ್ವಿಡ್ಸ್ ಎಲ್ಲ ಈ ಸ್ಟ್ರಾ ಥ್ರೂ ನಿಮ್ಮ ಮೌತ್ನ ಎಂಟರ್ ಮಾಡುತ್ತೆ. ನಿಮಗೆ ಆ ಫ್ಲೂಯಿಡ್ನ, ಆ ಲಿಕ್ವಿಡ್ ಏನಿದೆ ಅದನ್ನು ಕುಡಿಯೋದಕ್ಕೆ ಹೆಲ್ಪ್ ಆಗುತ್ತೆ. ಅದೇ ಥರ ನೀವು ಅಬ್ಸರ್ವ್ ಮಾಡಿರ್ಬೋದು, ಚಿಕ್ಕವರಿರುವಾಗ, ಇಲ್ಲಾಂದರೆ ನಿಮ್ಮ ಮನೇಲಿ ಯಾರು ಚಿಕ್ಕ ಮಕ್ಕಳಿದ್ರೆ ಈ ಥರ ಸಿರಪ್ಸ್ ಏನಾದರೂ ಕೊಡಬೇಕಂದ್ರೆ ಮಕ್ಕಳಿಗೆ ಈ ಥರ ಫಿಲ್ಲರ್ನ ಯೂಸ್ ಮಾಡಿಕೊಂಡು ಸಿರಪ್ ಕೊಡ್ತಾರೆ. ಹೇಗೆ ಇದರಲ್ಲೂ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅನ್ನೋ ಕಾನ್ಸೆಪ್ಟನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಹೇಗೆ ಅಂತಂದರೆ, ನಾವು ಯಾವುದೇ ಒಂದು ಲಿಕ್ವಿಡ್ನ ಇದರಲ್ಲಿ ತೊಗೊಳ್ಬೇಕು ಅಂದರೆ ಫಸ್ಟ್ ಏನು ಮಾಡ್ತೀವಿ, ಇದನ್ನು ಪ್ರೆಸ್ ಮಾಡಿಟ್ಕೊಳ್ತೀವಿ. ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಏರ್ ಮಾಲಿಕ್ಯೂಲ್ಸ್ ಇದ್ರ ಸುತ್ತ ಏನಿರುತ್ತೆ ಅದೆಲ್ಲ ಈ ಫಿಲ್ಲರ್ ಒಳಗೆ ಫಿಲ್ ಆಗುತ್ತೆ. ಅವಾಗ ಏನಾಗುತ್ತೆ, ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅದ್ರ ಮೂಮೆಂಟ್ಸ್ ಏನಿದೆ ಆ ಮಾಲಿಕ್ಯೂಲ್ಸದು, ಆ ಮೂಮೆಂಟ್ಸಿಂದ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ನಾನು ಯಾವಾಗ ನನಗೆ ಬೇಕಾಗಿರೋವಂಥ ಲಿಕ್ವಿಡ್ ಇದ್ರಲ್ಲಿ ಫಿಲ್ ಮಾಡಬೇಕು ಅಂತ ಅಂದ್ಕೊಳ್ತೀವಿ, ಅವಾಗ ನಾವೇನು ಮಾಡ್ತೀವಿ, ಈ ಪ್ರೆಸ್ ಮಾಡಿರೋದನ್ನು ರಿಲೀಸ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಅಲ್ಲಿ ದಟ್ ಇಸ್ ಏರ್ ಮಾಲಿಕ್ಯೂಲ್ಸ್ ಏನಿತ್ತು ಇದರೊಳಗೆ, ಅಲ್ಲಿ ಪ್ರೆಷರ್ ಎಕ್ಸರ್ಟ್ ಮಾಡ್ತಾ ಇದೆ. ಅಂದ್ ಸುತ್ತ ಏನು ಏರ್ ಮಾಲಿಕ್ಯೂಲ್ಸ್ ಇದೆ ಅದು ಪ್ರೆಷರ್ ಎಕ್ಸರ್ಟ್ ಮಾಡ್ತಾ ಇದೆ, ಅಟ್ಮಾಸ್ಫಿಯರಿಕ್ ಪ್ರೆಷರ್. ಅದು ಆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಏನಿದೆ, ದ್ಯಾಟ್ ವಿಲ್ ಬಿ ಗ್ರೇಟರ್ ದೆನ್ ದ ಪ್ರೆಷರ್ ವಿಚ್ ಈಸ್ ಎಕ್ಸರ್ಟೆಡ್ ಬೈ ದ ಮಾಲಿಕ್ಯೂಲ್ ವಿಚ್ ಇಸ್ ಪ್ರೆಸೆಂಟ್ ಇನ್ಸೈಡ್ ದಿಸ್ ಫಿಲ್ಲರ್. ಅವಾಗ ಏನಾಗುತ್ತೆ, ಯಾವ ಲಿಕ್ವಿಡ್ನ ನಾನು ಇದ್ರೊಳಗೆ ತೊಗೊಳ್ಬೇಕು ಅಂತ ಟ್ರೈ ಮಾಡ್ತೀನಿ, ಅದು ಬೇಗ ಎಂಟರ್ ಆಗುತ್ತೆ ಅದರೊಳಗೆ. ಯಾಕೆ ಅಂದರೆ ದೆರ್ ಇಸ್ ಡಿಫ್ರೆನ್ಸ್ ಆಫ್ ಪ್ರೆಷರ್
ಇಲ್ಲಿರೋ ಲಿಕ್ವಿಡ್ಸ್ ಎಲ್ಲ ಇದರೊಳಗೆ ಬರುತ್ತೆ. ಅದೇ ಥರನೇ ನೀವು ನಿಮ್ಮ ಮನೇಲಿ ಇನ್ನು ಕೆಲವೊಂದು ವಸ್ತುಗಳಲ್ಲಿ ನೋಡಿರ್ಬೋದು. ಫಾರ್ ಎಕ್ಸಾಂಪಲ್ ಇದನ್ನು ರಬ್ಬರ್ ಸಕ್ಕರ್ ಅಂತ ಹೇಳ್ತಾರೆ. ಅಂದರೆ ಇದನ್ನು ಯೂಸ್ ಮಾಡಿಕೊಂಡು ಯಾವುದಾದ್ರೂ ಒಂದು ವಸ್ತುನ ಹ್ಯಾಂಗ್ ಮಾಡೋದಾಗಿರ್ಬೋದು, ಇಲ್ಲಾಂದರೆ ಫಾರ್ ಎಕ್ಸಾಂಪಲ್ ಇದನ್ನೇನು ಮಾಡ್ತಾರೆ ಅಂದರೆ ಈ ಥರ ಪ್ರೆಸ್ ಮಾಡೋದು. ಸೊ ಅದನ್ನು ಯೂಸ್ ಮಾಡಿಕೊಂಡು ಯಾವುದಾದ್ರೂ ಇದಕ್ಕೊಂದು ಹುಕ್ಕನ್ನ ಅಟ್ಯಾಚ್ ಮಾಡಿದ್ರೆ ಆ ಹುಕ್ಕಲ್ಲಿ ನಾವು ಯಾವುದಾದ್ರೂ ವಸ್ತು ನಮಗೆ ಬೇಕಾಗಿರೋಂಥನ್ನ ಹ್ಯಾಂಗ್ ಮಾಡಿ ಇಟ್ಕೊಳ್ಬೋದು. ಇಲ್ಲೂ ಈ ಥರ ಒಂದು ಆಬ್ಜೆಕ್ಟಲ್ಲೂ ಯಾವ ಫಿಸಿಕ್ಸ್ ಕಾನ್ಸೆಪ್ಟನ್ನ ನಾವು ಅಬ್ಸರ್ವ್ ಮಾಡ್ಬೋದು ಅಂದರೆ ಎಗೈನ್ ದೇರ್ ವಿ ಕ್ಯಾನ್ ಅಬ್ಸರ್ವ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕಾನ್ಸೆಪ್ಟ್. ಹೇಗೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕಾನ್ಸೆಪ್ಟ್ ಇಲ್ಲಿ ನೀವು ಹೇಳ್ತೀರಾ ಅಂತ ಅಂದ್ಕೊಳ್ಬೋದು. ಸೊ ಇದನ್ನು ಏನಾಗುತ್ತೆ ಅಂತಂದರೆ ಈ ರಬ್ಬರ್ ಮೆಟೀರಿಯಲ್ ನನ್ನ ಹತ್ರ ಏನಿದೆ ಇದನ್ನು ನಾನಿಲ್ಲಿ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಆ ಪ್ಲೇಸಲ್ಲಿ ಇದ್ದಂಥ ಏರ್ ಮಾಲಿಕ್ಯೂಲ್ಸ್ ಏನಾಗುತ್ತೆ ಅಂದರೆ ಎಲ್ಲ ಆಚೆ ಹೋಗೋಕ್ಕೆ ಟ್ರೈ ಮಾಡುತ್ತೆ. ಆ್ಯಂಡ್ ದೇರ್ will be some pressure exerted by those molecules, and also there will be atmospheric pressure around this. Atmospheric pressure around this will be more than the pressure exerted inside this. Therefore ಇದು ಅಟ್ಯಾಚ್ ಆಗಿಬಿಡುತ್ತೆ. ಇದನ್ನು ನಾನು ತೆಗಿಬೇಕು ಈ ಪ್ಲೇಸಿಂದ ಅಂತಂದರೆ ನಾನು ಎಷ್ಟು ಪ್ರೆಷರ್ ಎಕ್ಸರ್ಟ್ ಮಾಡಬೇಕಂದ್ರೆ ಇದ್ರ ಮೇಲೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಏನು ಆ್ಯಕ್ಟ್ ಆಗ್ತಾಯಿದೆ ಅದಕ್ಕಿಂತ ಜಾಸ್ತಿ ನಾನು ಪ್ರೆಷರ್ ಎಕ್ಸರ್ಟ್ ಮಾಡಬೇಕು. ಆವಾಗ ಮಾತ್ರ ಇದನ್ನು ನಾನು ಓಪನ್ ಮಾಡೋಕ್ಕೆ ಸಾಧ್ಯ. ಸೊ ಇದೇ ಥರ ಅಟ್ಮಾಸ್ಫಿಯರಿಕ್ ಪ್ರೆಷರ್ ನಿಮ್ಮ ಎವ್ರಿ ಡೇ ಲೈಫಲ್ಲಿ ಸಾಕಷ್ಟು ಕಡೆ ಅಪ್ಲೈ ಆಗಿರುತ್ತೆ. ಟ್ರೈ ಟು ಫೈಂಡ್ ಔಟ್ ಸೈನ್ಸ್ ಇನ್ ಎವ್ರಿ ಡೇ ಲೈಫ್ ಅರೌಂಡ್ ಯು. ಸೈನ್ಸ್ ಅಂದರೆ ಏನು? ಇಟ್ ಈಸ್ ಅ ಸ್ಟಡಿ ಆಫ್ ನೇಚರ್ ಆ್ಯಂಡ್ ಇಟ್ಸ್ ರೂಲ್ಸ್. ಸೊ ನಿಮ್ಮ ಎವ್ರಿ ಡೇ ಲೈಫಲ್ಲಿ ಮೋರ್ ದೆನ್ ಸೂಪರ್ಸ್ಟಿಷನ್ಸ್ ಏನಿದೆ ಆ ಸೂಪರ್ಸ್ಟಿಷನ್ಸಲ್ಲಿ ಅಂದರೆ ಮೂಢನಂಬಿಕೆಗಳು ಏನೇನು ಅಂದರೆ ನಿಮ್ಮ ಸುತ್ತಮುತ್ತ ನೋಡ್ತೀರಾ, ಅದರಲ್ಲಿ ನೀವೇನು ಮಾಡಬೇಕು ಆ್ಯಸ್ ಎ ಸೈನ್ಸ್ ಸ್ಟೂಡೆಂಟ್, ನೀವು ಅದರಲ್ಲಿ ಸೈನ್ಸ್ ಏನಿದೆ ಅನ್ನೋದನ್ನು ಅಬ್ಸರ್ವ್ ಮಾಡಬೇಕು. ಸೊ ದಿಸ್ ಇಸ್ ಅಬೌಟ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಆ್ಯಂಡ್ ಹೌ ಇಟ್ ವರ್ಕ್ಸ್. ಥ್ಯಾಂಕ್ ಯು.